ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಇದು ಬಂದು ಸಂಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಆ ಸಂಡೇ ಆ್ಯಕ್ಚುಲಾಗಿ ನಮ್ಮನೆ ದೇವ್ರದ್ದು ಪೂಜೆ ಇರುತ್ತೆ. ಸೊ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸಹ ರೆಡಿ ಆದೆ. ಯಾಕೆ ಅಂತ ಕೇಳಿದ್ರೆ ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು. ಹಾಗಾಗಿ ಈ ಬೇಸಿಗೆಲಂತೂ ಹೊರಗಡೆ ಹೋಗೋಕ್ಕೂ ಇಷ್ಟ ಆಗೋದಿಲ್ಲ. ಬಟ್ ಏನು ಮಾಡೋಕ್ಕೆ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಹೋಗಲೇಬೇಕು. ಇನ್ನು ಪಾಪನೂ ಸಹ ರೆಡಿ ಮಾಡಿ ತಾನೇ ಒಬ್ಳಿದ್ದಿತ್ತು. ಮಾನ್ಯ ನಮ್ಮ ಅಮ್ಮನ ಮನೇಲಿದ್ದಲ್ಲ, ಹಾಗಾಗಿ ತಾನಿನ ಕರ್ಕೊಂಡು ನಾನು ಸಹ ರೆಡಿಯಾಗಿ ಹೊರಟ್ವಿ. ಎಲ್ಲಿಗಪ್ಪ ಅಂತ ಕೇಳಿದ್ರೆ ನಮ್ಮ ಮನೆಯವರ ಅತ್ತೆ ಮಗಳು ಒಬ್ಬರು ಇದ್ದಾರೆ. ಸೊ ಅವ್ರಿಗೆ ಗಂಡಿನ ಮನೆಯಲ್ಲಿ ದೀಪಶಾಸ್ತ್ರ ಇರುತ್ತೆ. ಸೊ ನಮ್ಮ ಕಡೆ ಏನು ಅಂದರೆ ಇವಾಗ ಗಂಡಿನ ಮನೆಯವ್ರಿಗೂ ಹೆಣ್ಣಿನ ಮನೆಯವ್ರಿಗೂ ಒಪ್ಪಿಗೆ ಆಗಿದ್ಮೇಲೆ ಫಸ್ಟು ಗಂಡಿನ ಕಡೆಯವರು ಹೆಣ್ಣಿನ ಮನೆಯಲ್ಲಿ ದೀಪಶಾಸ್ತ್ರ ಮುಗಿಸ್ತಾರೆ. ನೋಡಿ, ಈ ಥರ ಒಂದು ಮಣ್ಣಿನ ದೀಪನ ಹಚ್ಚಿ ಪೂಜೆಯನ್ನು ಮಾಡಿ, ಹೊಸ್ಲಿಗೂ ಸಹ ಪೂಜೆ ಮಾಡಿ ಅವ್ರ ಮನೇಲಿ ಒಬ್ಬಟ್ಟು ಊಟನ ಮಾಡಿಕೊಂಡು ಬರೋಂಥದ್ದು. ಸೊ ಕೆಲವ್ರಿಗೆ ಅಂದರೆ ಹತ್ರ ಸಂಬಂಧದವ್ರನ್ನ ಕರ್ಕೊಂಡು ಹೋಗೋದು ಅಷ್ಟೇನೆ. ಅಲ್ಲಿ ಅವ್ರ ಮನೆ ವಾತಾವರಣ ಅಂತೂ ತುಂಬಾ ಇಷ್ಟ ಆಯಿತು. ಅಕ್ಕಪಕ್ಕ ನೋಡಿದ್ರೂ ತೋಟನೇ, ಎಲ್ಲಿ ನೋಡಿದ್ರೂ ತಣ್ಣಗಾಗಿರುತ್ತೆ ವಾತಾವರಣ ಅಲ್ವಾ. ಸೊ ನಾವು ಸಹ ಊಟ ಮಾಡಿದ್ವಿ. ತಾನಿಂಗಂತೂ ಆಟಾಡೋಕ್ಕೆ ಚೆನ್ನಾಗಿತ್ತು. ಇನ್ನು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ನಮ್ಮ ಮನೆ ಕಡೆ ಬಂದ್ವಿ. ಸೊ ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಏನಾದರೂ ಇರಲೇಬೇಕಲ್ವ. ಹಾಗಾಗಿ ಸ್ವಲ್ಪ ಬಿರಿಯಾನಿ ಮಾಡಿಕೊಂಡು ಕಬಾಬ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಡೇ ಸೋಮವಾರ ನಾವು ತಿನ್ನೋದಿಲ್ಲ. ಹಾಗಾಗಿ ಒನ್ ಟೈಮಿಗೆ ಆಗೋ ರೀತಿಯಾಗಿ ಸ್ವಲ್ಪನೇ ಮಾಡಿಕೊಂಡು ಈ ರೀತಿ ನನ್ನ ಸಂಡೇನ ಕಳೆದೆ. ಸೊ ನಿಮಗೆ ಯಾರಿಗೆಲ್ಲ ಕಬಾಬ್ ಅಂದರೆ ತುಂಬ ಇಷ್ಟ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ.